ಇಲ್ಲಮ್ಮ, ಯಾಕೋ ಇತ್ತೀಚೆಗೆ ತುಂಬಾನೇ ಸೋಲಾಗ್ತಿದೆ ಅಂತ ಅನ್ನಿಸ್ತಾ ಇದೆ. ಮನಸ್ಸಿಗೊಂಥರ ಕಿರಿಕಿರಿ, ಯಾವಾಗ ಏನಾಗುತ್ತೆ ಅನ್ನೋ ಭಯ ಕಾಡ್ತಾ ಇದೆ. ಏನೂ ಆಗಲ್ಲ ಶಾಂತನು. ಏನೂ ಆಗಲ್ಲ ಅಂತ ನೀವು ಹೇಳ್ತೀರಿ, ನನಗೆ ಆ ವಿಷಯದೇ ಭಯ. ಆ ಹುಚ್ಚ ಏನು ಮಾಡ್ತಾನೆ? ಎಲ್ಲೋ ಯಾವುದೋ ಬೀದಿಲಿ ಬಿದ್ದಿರ್ತಾನಷ್ಟೇ. ಬೀದಿಲಿ ಬಿದ್ದಿದ್ರೆ ಸರಿಯಮ್ಮ, ಏನಾದರೂ ಆ ಧರ್ಮಾಧಿಕಾರಿ ಕುಟುಂಬದವ್ರ ಕೈ ಸಿಕ್ಬಿಟ್ರೆ ಮುಂದೆ ಏನು ಕತೆ? ಅವನು ಹೇಗೆ ಧರ್ಮಾಧಿಕಾರಿ ಕುಟುಂಬದವ್ರ ಕೈಗೆ ಸಿಗಕ್ಕೆ ಸಾಧ್ಯ? ಅದು ಅಲ್ಲದೆ ಹಳೇದು ಯಾವುದೋ ಅವನಿಗೆ ನೆನಪೇ ಇಲ್ವಲ್ಲ. ಮತ್ತೆ ನೆನಪು ಬಂದಿದ್ರೆ? ನೆನಪು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನೀನೇ ಹೇಳಿದ್ಯಲ್ಲ. ಅವನು ಅಲ್ಲಿಂದ ಹೋಗಿದ್ದೆ ಒಳ್ಳೇದಾಯ್ತು ಶಾಂತನು. ವಿಷು ನಮ್ಮ ಹತ್ರನೇ ಇದ್ದಿದ್ರೆ ಅವನು ರಾಧಿಕಾ ಕಣ್ಣಿಗೆ ಯಾವತ್ತು ಕಾಣಿಸ್ಕೊಂತಿದ್ನೋ ಏನೋ. ಈಗಲೂ ನಮ್ಮ ಹುಡುಗರನ್ನ ಬಿಟ್ಟು ಅವನನ್ನು ಹುಡುಕಿಸ್ತಿದ್ದೀನಿ. ಅವನು ನಮ್ಮ ಕೈಗೆ ಸಿಕ್ಕೇ ಸಿಗ್ತಾನೆ. ಪಾಪಿಗಳ, ನಿಮ್ಮ ಹತ್ರ ನನ್ನ ವಿಷು ಇಲ್ವಾ? ಇಲ್ಲಿವರೆಗೂ ವಿಷು ನಿಮ್ಮ ಹತ್ರನೇ ಇದ್ದಾರೆ ಅನ್ಕೊಂಡು ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಬಂದೆ. ಇನ್ ಮುಂದೆ ಏನ್ ಮಾಡ್ತೀರಾ? ಇವತ್ತಿಗೆ ನಿಮ್ಮ ಆಟಗಳೆಲ್ಲ ಕೊನೆ ಆಯ್ತು ಅನ್ಕೊಳ್ಳಿ. ನಾವು ಯಾವುದೋ ವಿಷಯ ಮಾತಾಡ್ತಿದ್ರೆ ನೀನು ವಿಷು ವಿಷಯನೇ ಅಂತ ಯಾಕೆ ಅನ್ಕೋತಿದ್ಯಾ? ನೀನು ವಿಷು ನಮ್ಮ ಹತ್ರನೇ ಇದ್ದಾನೆ. ಸುಳ್ಳು ಸುಳ್ಳು ಹೇಳ್ತಿದ್ದೀರಾ ನೀವು. ಈಗ ತಾನೇ ನೀವು ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ಪ್ರತ್ಯಕ್ಷವಾಗಿ ನೋಡಿದ್ಯಾ ಅಷ್ಟೇ, ಪ್ರಮಾಣಿಸಿ ನೋಡಿದ್ರೆ ಸತ್ಯ ಗೊತ್ತಾಗುತ್ತೆ. ಎಲ್ಲ ಗೊತ್ತಿದೆ ನನಗೆ. ನನ್ನ ವಿಷು ನಿಮ್ಮ ಹತ್ರ ಇದ್ದಿದ್ರೆ ನೀವು ಇಷ್ಟೊಂದು ಭಯ ಪಡ್ತಿರ್ಲಿಲ್ಲ. ಅವ್ರು ನಿಮ್ಮ ಹತ್ರ ಇಲ್ಲ, ಎಲ್ಲೋ ಒಂದ್ ಕಡೆ ಇದ್ದಾರೆ ಅನ್ನೋ ಸತ್ಯ ನನಗೆ ಇವತ್ತು ಗೊತ್ತಾಯ್ತು. ಇನ್ ಮುಂದೆ ನಿಮ್ ಸರ್ವನಾಶ ಶುರುವಾಯ್ತು ಅನ್ಕೊಳ್ಳಿ. ನಿನ್ನ ವಿಷು ಏನು ಹುಲಿನ ಸಿಂಹನ? ಇಲ್ಲಿ ಯಾರು ಕೈಗೆ ಬಳೆ ಕಟ್ಕೊಂಡ್ ಕೂತಿಲ್ಲ. ಓ ಹೌದಾ? ಮತ್ತ್ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ? ನೀವಿಷ್ಟು ದಿನ ಮಾಡಿರೋ ಒಂದು ಕೆಲಸನಾದ್ರೂ ಧೈರ್ಯವಂತರು ಮಾಡೋ ಕೆಲಸ ತರ ಇತ್ತ? ನನ್ನ ವಿಷಯನ ಮುಂದೆ ಇಟ್ಕೊಂಡು ಎಷ್ಟೆಲ್ಲ ಆಟಗಳನ್ನ ಆಡಿದ್ರಿ. ಇನ್ ಮುಂದೆ ಅವೆಲ್ಲ ನಡೆಯೋದಿಲ್ಲ. ನೀವ್ ಎಷ್ಟೇ ಎಚ್ಚರ ವಹಿಸಿದ್ರು ನಿಮ್ ಎಚ್ಚರ ತಪ್ಪಿಸೋ ಕೆಲಸನ ನಾನು ಮಾಡ್ತಾನೆ ಇರ್ತೀನಿ. ಯಾಕೆ ನನ್ನ ತಡೀತಿದ್ಯಾ? ನಿಮ್ ಕೊನೆ ದಿನಗಳು ಕಾಣಿಸ್ತಿದೆ ನನಗೆ. ಶೀಲಂ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀವೇ ಅನ್ನೋ ಅನುಮಾನ ನನಗೆ. ಓ, ಏನು ಕವಡೆ ಶಾಸ್ತ್ರ ಕೇಳ್ಕೊಂಡು ಬಂದಿದ್ಯಾ? ಎಲ್ಲಿ ಏನೇ ನೋಡಿದ್ರು ನನ್ನ ತಲೆ ಕಟ್ಟೋದಕ್ಕೆ ನಾವು ಆತರ ಕೆಲಸ ಮಾಡಿಲ್ಲ. ಏನ್ ಮಾಡಿದ್ದೀರಾ ಏನ್ ಮಾಡಿಲ್ಲ ಅನ್ನೋದು ಇನ್ನೊಂದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಅವತ್ತಿನ ದಿನ ಊರ್ ತುಂಬಾ ಮೆರವಣಿಗೆ ಆಗುತ್ತೆ. ಆದ್ರೆ ಯಾವ ರೀತಿ ಮೆರವಣಿಗೆ ಅನ್ನೋದು ನಿಮ್ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಅಮ್ಮ